ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ನಾನೀಗ ನಿಮ್ಗೆ ಹೇಳ್ತಿರುವಂತ ಒಂದು ಸ್ಟೋರಿ ಇದೆಯಲ್ಲ, ನಿಜಕ್ಕೂ ಇಡೀ ದೇಶವೇ ಈಗ ಬೆಚ್ಚಿ ಬಿದ್ದಿದೆ. ಪೊಲೀಸರು ಇಂಥ ಕ್ರೌರ್ಯಕ್ಕೂ ಕೈ ಹಾಕ್ತಾರ? ಇದು ಒಂದು ರೀತಿ ಕರೋನಾ ಕಾಲದ ಕ್ರೌರ್ಯ ಅಂತ ಕರಿಬಹುದು. ಬಸವಣ್ಣವ್ರು ಹೇಳ್ತಾರಲ್ಲ, ತಾಯಿ ಮೊಲೆ ಹಾಲು ನಂಜಾದೊಡೆ ಇನ್ನಾರಿಗೆ ದೂರಲಿ ಕೂಡಲ ಸಂಗಮ ದೇವ ರಕ್ಷಕರೇ ಇಂಥ ಕ್ರೌರ್ಯಕ್ಕೆ ಕೈ ಹಾಕ್ಬಿಟ್ರೆ ಏನ್ ಮತ್ ಹಾಗಾದ್ರೆ ಯಾರು ನಂಬಬೇಕು? ಇವ್ರು ಪೊಲೀಸ್ ಅನ್ಬೇಕೋ ಕ್ರೂರಿಗಳು ಅನ್ಬೇಕು ಗೊತ್ತಾಗ್ತಾ ಇದೆ. ಈಗ ನಾನು ಮಾತಾಡ್ತಿರೋದು ಈಗಾಗಲೇ ತುಂಬಾ ಜನಕ್ಕೆ ಗೊತ್ತಾಗಿದೆ, ದೇಶದಾದ್ಯಂತ ಬಹಳ ಚರ್ಚೆಗೆ ಕೂಡ ಗ್ರಾಸ ಆಗಿದೆ ಮತ್ತು ಆ ನ್ಯಾಯಾಲಯದ ತೀರ್ಪನ್ನು ಎಲ್ಲರೂ ಕೂಡ ಸ್ವಾಗತ ಮಾಡ್ತಾರೆ. ನಾನು ಮಾತಾಡ್ತಿರೋದು ತಮಿಳುನಾಡಿನ ಶಾಂತನ್ಕುಲಂ ಪೊಲೀಸ್ ಸ್ಟೇಷನ್ ಪ್ರಕರಣ. ತಂದೆ ಮಗ ಲಾಕಪ್ ಡೆತ್, ಕೋವಿಡ್ ಟೈಮ್ ಅಲ್ಲಿ ಲಾಕಪ್ ಪೊಲೀಸರ ಕ್ರೌರ್ಯದಿಂದಾಗಿ ಲಾಕಪ್ ಡೆತ್ ಆದ ಪ್ರಕರಣ. ಏನಿದು ಪ್ರಕರಣ? ಪೊಲೀಸರ ಕ್ರೌರ್ಯ ಯಾವ ರೀತಿ ಇತ್ತು? ತಂದೆ ಮಗ ಯಾಕೆ ಸ್ಟೇಷನ್ಗೆ ಹೋಗಿತ್ತು? ಕೊನೆಗೆ ಏನಾಯ್ತು? ನ್ಯಾಯಾಲಯದಲ್ಲಿ ಯಾವ ರೀತಿ ವಿಚಾರಣೆ ನಡೀತು? ಕೊನೆಗೆ ಯಾವ ತಾರ್ಕಿಕ ಅಂತ್ಯವನ್ನ ಈ ಪ್ರಕರಣ ಕಾಣ್ತು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಸ್ನೇಹಿತರೆ, ಇದು ಕೋವಿಡ್ ನ ಸಂದರ್ಭದಲ್ಲಿ ಅಂದ್ರೆ 2020 ಜೂನ್ 19ರಂದು ನಿಮ್ಗೆ ಎಲ್ರಿಗೂ ಗೊತ್ತಿತ್ತು, ಕೋವಿಡ್ ನ ಸಂದರ್ಭದಲ್ಲಿ ಬಹಳ ಕಟ್ಟುನಿಟ್ಟಿನ ನಿಯಮಗಳೆಲ್ಲ ಜಾರಿ ಮಾಡಲಾಗಿತ್ತು. ಇಂಥ ಟೈಮಿಗೆ ಓಪನ್ ಮಾಡಬೇಕು ವ್ಯಾಪಾರವನ್ನ, ಇಂಥ ಟೈಮಿಗೆ ನೀವು ಮುಗಿಸ್ಬೇಕು, ಕ್ಲೋಸ್ ಮಾಡಬೇಕು, ಮತ್ತೆ ಬಹಿರಂಗವಾಗಿ ಸೇರೋ ಹಾಗಿಲ್ಲ ಅಂತ ಆ ತರದ್ದೆಲ್ಲ ಒಂದಷ್ಟು ನಿಯಮಗಳನ್ನ ಮಾಡಲಾಗಿತ್ತು ಕೂಡ. ಅದು ಅನಿವಾರ್ಯ ಆಗಿತ್ತು. ಅಪ್ಪ ಮಗ ತಮಿಳುನಾಡಿನ ಶಾಂತನ್ಕುಲಂ ಈ ಪೊಲೀಸ್ ಸ್ಟೇಷನ್ ನ ವ್ಯಾಪ್ತಿಯಲ್ಲಿ ಅಪ್ಪ ಜಯರಾಜ್ ಅಂತ ಹೇಳಿ, ಮಗ ಬೆನ್ಸಿಕ್, ಈ ಜೂನ್ 19, 2020ರಂದು ಸ್ವಲ್ಪ ಕೋವಿಡ್ ನ ಲಾಕ್ಡೌನ್, ಕೋವಿಡ್ ನ ನಿಯಮ ಮೀರಿ ಅಂದ್ರೆ ಸ್ವಲ್ಪ ರಾತ್ರಿ ಹೆಚ್ಚು ಹೊತ್ತು, ಒಂದು ಅರ್ಧ ಗಂಟೆ ಹೆಚ್ಚು ಹೊತ್ತು ಈ ಮೊಬೈಲ್ ಶಾಪ್ ಅನ್ನು ಓಪನ್ ಮಾಡಿರ್ತಾರೆ. ಆಗ ಅಲ್ಲಿಗೆ ಬಂದಂತ ಪೊಲೀಸರು ಮೊದಲು ತಂದೆಯನ್ನ ಕರ್ಕೊಂಡು ಹೋಗ್ತಾರೆ, ಜಯರಾಜ್ ಅವ್ರನ್ನ. ನೀನು ಕ್ಲೋಸ್ ಮಾಡೋದ್ ಬಿಟ್ಟು ಮೊಬೈಲ್ ಶಾಪ್ ಅನ್ನ ತೆಗೆದು ಏನೋ ರಿಪೇರಿ ಮಾಡ್ತಿದ್ಯಾ ಅಥವಾ ಏನೋ ಸರ್ವಿಸ್ ಕೊಡ್ತಾ ಇದೆಯಾ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾರೆ. ಸಹಜವಾಗಿ ತಂದೆಯನ್ನ ಕರ್ಕೊಂಡು ಹೋದ ನಂತರ, ಜಯರಾಜ್ ಅವ್ರನ್ನ ಕರ್ಕೊಂಡು ಹೋದ ನಂತರ ಅವರ ಮಗ ಬೆನ್ಸಿಕ್ ಅವರು ಅಲ್ಲಿ ಹೋಗ್ತಾರೆ. ತಂದೆ ಮಗ ಇಬ್ರು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಶಾಂತನ್ಕುಲಂ ಈ ಸ್ಟೇಷನ್ ಅಲ್ಲಿ ನಿಜಕ್ಕೂ ಕ್ರೌರ್ಯ ತಾಂಡವವಾಡ್ತಿತ್ತು ಅಂತ ಹೇಳಬೇಕು. ಇವರಿಬ್ಬರನ್ನು ಸ್ಟೇಷನ್ ಏನೋ ನ್ಯಾಯಾಲಯದ ವ್ಯಾಪ್ತಿಗೆ ಅಂದ್ರೆ ಕಸ್ಟಡಿಗೆ ಕೊಡ್ತಾರೆ. ಇವರು ಹಿಂಗಿದ್ರು ನಮ್ ಕಸ್ಟಡಿಗೆ ಬೇಕು ಅಂತೇಳಿ ನ್ಯಾಯಾಲಯದ ಪರ್ಮಿಷನ್ ತೆಗೆದುಕೊಂಡು ಪೊಲೀಸ್ ಕಸ್ಟಡಿಲಿ ಇರ್ತಾರೆ. ಪೊಲೀಸ್ನ ನಿಯಮದ ಪ್ರಕಾರ ಯಾವುದೇ ಆರೋಪಿಯನ್ನ, ಕಾನೂನು ಇರದೆ ಹಾಗೆ, ಆರೋಪಿಯನ್ನ ಪೊಲೀಸರು ಬಂಧಿಸಿದ್ರೆ 24 ಗಂಟೆ ಒಳಗಡೆ ನ್ಯಾಯಾಲಯದ ಮುಂದೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ನ್ಯಾಯಾಧೀಶರಿಗೆ ಹೇಳಿ ನಮ್ಗೆ ಕಸ್ಟಡಿಗೆ ಬೇಕು ಅಂತ ಕಸ್ಟಡಿ ತೆಗೆದುಕೊಡ್ತಾರೆ. ಅದ್ ಯಾವ ತರದ ಸಿಟ್ಟಿತ್ತು, ಅದ್ ಯಾವ ತರದ್ದು ಇವರು ಕ್ರೂರಿಗಳಾಗಿದ್ರು, ಕಸ್ಟಡಿಗೆ ತೆಗೆದುಕೊಂಡ ನಂತರ ಇಬ್ಬರು ಜಯರಾಜ್ ಮತ್ತು ಬೆನ್ಸಿಕ್ ಅವ್ರನ್ನ ವಿವಸ್ತ್ರಗೊಳಿಸಿ, ಬರೇ ಒಳ ಉಡುಪು ಅಷ್ಟೇ ಇತ್ತು, ವಿವಸ್ತ್ರಗೊಳಿಸಿ ತಮಗೆ ಯಾವ ರೀತಿ ಬೇಕೋ ತಮಗೆ ಮನಸ್ಸೋ ಇಚ್ಛೆ ತಳಿಸ್ತಾರೆ. ಮನುಷ್ಯತ್ವವನ್ನ ಮೀರಿ ತಳಿಸ್ತಾರೆ. ಖಾಸಗಿ ಭಾಗಗಳಲ್ಲಿ ರಕ್ತ ಬರುವ ಹಾಗೆ, ಗುದದ್ವಾರದಲ್ಲಿ ರಕ್ತ ಬರುವ ಹಾಗೆ ಋಷಣಕ್ಕೆ ಹೊಡಿತಾರೆ. ಕೊನೆಗೆ ಯಾವ ಕ್ರೌರ್ಯ ಇರುವುದು ಅಂದ್ರೆ, ಈ ಪೊಲೀಸರ ಈ ಥಳಿತದಿಂದಾಗಿ ಅವರಿಬ್ಬರಿಗೆ ರಕ್ತಸ್ರಾವ ಆಗಿರುತ್ತೆ. ಆ ರಕ್ತಸ್ರಾವವನ್ನು ಕೂಡ ಇವ್ರ ಕೈಲೇ ಒರೆಸ್ತಾರೆ, ಬಟ್ಟೆ ಮೂಲಕ ಎಲ್ಲ ಕ್ಲೀನ್ ಮಾಡ್ರಿ ಅಂತ. ಎಂತ ಕ್ರೂರಿಗಳು ಇವರು ಪೊಲೀಸರು. ಸ್ನೇಹಿತರೆ, ಇವರ ಈ ಇಡೀ ರಾತ್ರಿ ಇವರ ಥಳಿತ, ಇವರ ಹಲ್ಲೆ, ಇವರ ಕ್ರೌರ್ಯದ ಕಾರಣಕ್ಕೋಸ್ಕರ ತಂದೆ ಮಗ ಅಲ್ಲೇ ಸತ್ತೋಗ್ಬಿಡ್ತಾರೆ. ಸೊ ಆ ನಂತರ ಇವರು ಇದನ್ನ ಹೇಗಾದ್ರೂ ಪ್ರಕರಣವನ್ನ ಮುಚ್ಚಿ ಹಾಕಬೇಕು ಅಂತೇಳಿ ಪೊಲೀಸರು ಒಂದು ತಂತ್ರವನ್ನ ಮಾಡ್ತಾರೆ. ಏನು ಇವರ ಪೈಶಾಚಿಕತೆ ಯಾವ ಮಟ್ಟಕ್ಕಿತ್ತು ಅಂದ್ರೆ, ಲಾಟಿಗೆ ಮತ್ತೆ ಸ್ಟೇಷನ್ ತುಂಬಾ ಎಲ್ಲ ರಕ್ತ ಹರಡಿತ್ತು. ಸೊ ಸಾಕ್ಷ್ಯಗಳನ್ನ ನಾಶಪಡಿಸಬೇಕು, ನಾವು ಸಿಕ್ಕಾಕೋಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ, ಈ ಎಲ್ಲೆಲ್ಲಿ ಕಲೆ ಆಗಿತ್ತು, ಇವರಿಬ್ಬರ ತಂದೆ ಮಗನ ಹಲ್ಲೆಯ ರಕ್ತದ ಕಲೆ, ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಲಾಠಿ ಮೇಲೆ ಆಗಿತ್ತು, ಟೇಬಲ್ ಮೇಲೆಲ್ಲ ರಕ್ತ ಆಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾರೆ. ಪಾಪ ಅವ್ರಿಗೆ ಕೊನೆ ಹಂತದಲ್ಲಿ ಅವರಿಬ್ಬರನ್ನು ಕ್ಲೀನ್ ಮಾಡಿಸ್ತಾರೆ, ಸತ್ತೋಗಿರ್ತಾರೆ. ಇನ್ನೊಂದು ಮಹತ್ವದ ದಾಖಲೆ CCTV ದೃಶ್ಯಾವಳಿಗಳನ್ನು ಕೂಡ ಅವರು ನಾಶ ಮಾಡ್ತಾರೆ. ಕೊನೆಗೆ ಇವರನ್ನ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ, ಏನು ಜೂನ್ 19, 2020ಕ್ಕೆ ಅವರು ಏನು ಅಲ್ಲಿ ಹೋಗಿರ್ತಾರೆ. 21, 22 ಒಂದಿನ 2 ದಿನ ಒಂದು ಆಸುಪಾಸಲ್ಲಿ ಫಸ್ಟ್ ಮಗ ತೀರ್ಕೊಳ್ತಾರೆ, ಆಮೇಲೆ ತಂದೆ ತೀರ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅವರು ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅಲ್ಲಿ ತೀರ್ಕೊಂಡ್ರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ನಿಜವಾಗಿ ಇವರು ಪೊಲೀಸ್ ಕಸ್ಟಡಿಯಲ್ಲಿ ತೀರ್ಕೊಂಡಿರ್ತಾರೆ.
ಒಂದು ನೆಪ ಮಾತ್ರಕ್ಕೆ ಆಸ್ಪತ್ರೆಗೆ ಸೇರಿಸಿರ್ತಾರೆ ಅಷ್ಟೇ. ಅಂದ್ರೆ ಆ ಮಟ್ಟಕ್ಕೆ ಅವ್ರ ಅಲೆ ಸಂಪೂರ್ಣವಾಗಿ ಅವ್ರ ಜೀವ ಕೈಬಿಟ್ಟು ಹೋಗಿರುತ್ತೆ. ಆ ಮಟ್ಟಕ್ಕೆ ಇವರು ಪೊಲೀಸರು ಕ್ರೌರ್ಯವನ್ನ ಮೆರೆದಿರ್ತಾರೆ. ಆನಂತರ ಇವರ ಕುಟುಂಬಸ್ಥರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ನ್ಯಾಯಾಲಯದ ಮೊರೆ ಹೋಗ್ತಾರೆ. ಕೊನೆಗೆ ಈ ವಿಚಾರಕ್ಕೆ ಈ ಪ್ರಕರಣವನ್ನ ಮದ್ರಾಸ್ ಹೈಕೋರ್ಟ್ ಸಿಬಿಐಗೆ ತನಿಖೆ ನಡೆಸೋದಕ್ಕೆ ಹೇಳುತ್ತೆ. ಯಾಕೆಂದ್ರೆ ಪೊಲೀಸರ ಇನ್ವಾಲ್ವ್ಮೆಂಟ್ ಈ ಪ್ರಕರಣದಲ್ಲಿ ಇದೆ ಅಂತ ಗೊತ್ತಾದ ನಂತರ ಸಿಬಿಐ ತನಿಖೆ ನಡೆಸುತ್ತೆ. ಒಂದು 100ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆ ಹಾಕಿ ವಿಚಾರಣೆಯನ್ನ ಮಾಡುತ್ತೆ ಸಿಬಿಐ. ಕೊನೆಗೆ ಆ ಸ್ಟೇಷನ್ ನ ಒಬ್ಬ ಕಾನ್ಸ್ಟೇಬಲ್ ಈ ಎಲ್ಲ ಪ್ರಮುಖ ಸಾಕ್ಷಿ ಆಗ್ತಾರೆ. ಈ ಒಂದು ಪ್ರಕರಣಕ್ಕೆ ಒಬ್ಬ ಕಾನ್ಸ್ಟೇಬಲ್ ಪ್ರಮುಖ ಸಾಕ್ಷಿ ಆಗ್ತಾರೆ. ಯಾಕಂದ್ರೆ ಇವರೆಲ್ಲ ಸಾಕ್ಷಿ ನಾಶ ಮಾಡಿರ್ತಾರೆ. ಅವರು ಪ್ರಮುಖ ಸಾಕ್ಷಿಯಾಗಿ ಅವತ್ತು ಏನ್ ನಡೀತು, ಆ ದಿನ 9 ಈ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಪೊಲೀಸರು ಇವರೆಲ್ಲ ಯಾವ ರೀತಿ ಕ್ರೌರ್ಯವನ್ನ ಮೆರೆದ್ರು ಅಂತ ಹೇಳಿ ಎಲ್ಲ ವಿಚಾರಗಳನ್ನ ಡೀಟೇಲ್ ಆಗಿ ಏಳೆ ಆಗಿ ಹೇಳ್ತಾರೆ. ಈ ರೀತಿ ಇಡೀ ರಾತ್ರಿ ಇವರು ಈ ರೀತಿ ಮಾಡಿದ್ರು, ಹಲ್ಲೆ ಮಾಡಿದ್ರು, ಅದೆಷ್ಟರ ಮಟ್ಟಿಗೆ ಹಲ್ಲೆ ಮಾಡಿದ್ರು, ಅಮಾನುಷ್ಯವಾಗಿ ಹಲ್ಲೆ ಮಾಡಿದ್ರು ಅನ್ನೋದನ್ನ ಎಲ್ಲಾ ವಿಚಾರಗಳನ್ನ ಆ ಕಾನ್ಸ್ಟೇಬಲ್ ಹೇಳ್ತಾರೆ. ಆ ಮಹತ್ವದ ಸಾಕ್ಷಿಯನ್ನ ಕಲೆ ಹಾಕಿ, ಅಂದ್ರೆ ಈ ಘಟನೆಯಾಗಿ 6 ವರ್ಷಗಳ ನಂತರ ಈಗ ನ್ಯಾಯಾಲಯ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಮತ್ತೆ ನ್ಯಾಯಾಲಯ ಹೇಳಿದೆ, ಇದು ತುಂಬಾ ನ್ಯಾಯಾಧೀಶರು ಹೇಳ್ತಾರೆ, ಇದು ಎದೆ ನಡುಗುವಂತಹ ಘಟನೆ, ಇದು ಅಪರೂಪದಲ್ಲೇ ಅಪರೂಪದ ಪ್ರಕರಣ. ಯಾಕೆ ಅಂದ್ರೆ ಪೊಲೀಸರು ರಕ್ಷಣೆ ಮಾಡಕ್ಕೆ, ಆದ್ರೆ ಇಲ್ಲಿ ಪೊಲೀಸರು ಕ್ರೌರ್ಯ ಮಾಡಿದ್ದಾರೆ. ಇವ್ರನ್ನ ಪೊಲೀಸರು ಅಂತ ಅಲ್ಲಗಲ್ಲ, ಇವರು ಕ್ರೂರಿಗಳು ಅಂತ ಕರಿಬೇಕು. ಹಾಗಾಗಿ ನ್ಯಾಯಾಲಯ ಅಪರೂಪದ ಪ್ರಕರಣ ಮತ್ತೆ ತುಂಬಾ ಅಘಾತವಾಗುವಂತ ಪ್ರಕರಣ ಅಂತ ಹೇಳಿ ಪರಿಗಣಿಸಿ, ಅದರಲ್ಲಿ ಒಬ್ರು ಪೊಲೀಸು ವಿಚಾರಣೆ ಹಂತದಲ್ಲಿರ್ಬೇಕಾದ್ರೆ ತೀರ್ಕೊಂಡು ಹೋಗ್ತಾರೆ. ಇವ್ರಿಗೆ ಯಾರಿಗೂ ಬೇಲ್ ಸಿಕ್ಕಿರಲ್ಲ, ಸ್ಟೇಷನ್ ಏನು ಜೈಲಲ್ಲೇ ಇವರು ಕೊಳಿತಾ ಇರ್ತಾರೆ. ನ್ಯಾಯಾಲಯ ಈ 9 ಜನಕ್ಕೂ ಕೂಡ ಗಲ್ಲು ಶಿಕ್ಷೆಯನ್ನ, ಮರಣ ದಂಡನೆಯನ್ನ ವಿಧಿಸಿದೆ. ಈ ಒಂದು ಅಪರೂಪದ ಪ್ರಕರಣ ಅಂತ ಹೇಳಿ ನ್ಯಾಯಾಲಯ ಪರಿಗಣಿಸಿ, ಏನು ಈ ಕ್ರೌರ್ಯದಲ್ಲಿ ಭಾಗಿಯಾಗಿದ್ರಲ್ಲ ಎಲ್ಲರಿಗೂ ಕೂಡ ಒಬ್ಬರನ್ನ ಈ ಪ್ರಕರಣದಿಂದ ಕೈಬಿಟ್ಟು, ನಿಜವಾಗಿಯೂ ಕ್ರೌರ್ಯದಲ್ಲಿ ಯಾರೆಲ್ಲ ಭಾಗಿಯಾದ್ರು ಅವರೆಲ್ಲರಿಗೂ ಕೂಡ ಮರಣ ದಂಡನೆಯನ್ನ ನ್ಯಾಯಾಲಯ ವಿಧಿಸಿರುವಂಥದ್ದು ನಿಜಕ್ಕೂ ಆಘಾತ ಆಗತ್ತೆ. ಅವನು ತಂದೆ ಮಗ ಬದುಕನ್ನು ಕಟ್ಕೊಳ್ತಾ ಇದ್ರು. ಕೋವಿಡ್ ನ ಸಂದರ್ಭ ಅವರೇನ್ ಡಕಾಯಿತರು ಅಲ್ಲ, ಭಯೋತ್ಪಾದಕರು ಅಲ್ಲ, ಟೆರರಿಸ್ಟ್ಗಳು ಕೂಡ ಅಲ್ಲ. ಇವರ ಕ್ರೌರ್ಯ ಇಂಥವ್ರ ಮೇಲೆ, ಜನಸಾಮಾನ್ಯರ ಮೇಲೆ, ದೊಡ್ಡ ಕ್ರಿಮಿನಲ್ಸ್ ಗಳನ್ನ ಹಿಡೀರಪ್ಪ, ಕಾನೂನು ಸುವ್ಯವಸ್ಥೆ ಕಾಪಾಡ್ರಪ್ಪ ಅಂದ್ರೆ ಜನಸಾಮಾನ್ಯರ ಮೇಲೆ ಇವರ ಅಟ್ಟಹಾಸ. ಇದೊಂದು ಒಳ್ಳೆ ಪಾಠ. ಕಾನೂನನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ, ಆಮೇಲೆ ಪೊಲೀಸರಿಗಿರುವಂತಹ ಒಂದು ಕಾನೂನನ್ನ ದುರ್ಬಳಕೆ ಮಾಡ್ಕೊಂಡ್ರೆ ನ್ಯಾಯಾಲಯದ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನ್ಯಾಯಾಲಯ ಸರಿಯಾದ ಶಿಕ್ಷೆಯನ್ನ ವಿಧಿಸಿದೆ. ಪೊಲೀಸರು ಅರ್ಥ ಮಾಡ್ಕೊಳ್ಬೇಕು, ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಪೊಲೀಸರೇ ಇಂಥ ಕ್ರೌರ್ಯಕ್ಕೆ ಇಳಿದು ಬಿಟ್ರೆ ಯಾರನ್ನ ನಾವು ನೆಚ್ಕೋಬೇಕು ಅನ್ನೋ ಅರ್ಥದಲ್ಲಿ ನ್ಯಾಯಾಲಯ ಈ ಒಂದು ತೀರ್ಪನ್ನ ಕೊಟ್ಟಿದೆ. ಇಡೀ ದೇಶ ಒಂದು ರೀತಿ ತಲ್ಲಣಗೊಂಡಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ. ನಿಮಗೇನಿಸ್ತು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಮತ್ತೊಂದು ವಿಶೇಷ ಸ್ಟೋರಿಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.